ನಮ್ಮ ಚೆಲುವು ನಾಡು ಸುಂದರ ಭಾರತ ದೇಶ ಕಂಡ ಹೆಮ್ಮೆಯ ಜನನಾಯಕರು ನಮ್ಮ ನೆಚ್ಚಿನ ಅಣ್ಣ ಕುಮಾರಣ್ಣಾಜಿ ಅವರ ಒಂದು ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ, ಮಂಡ್ಯ ನಗರದಲ್ಲಿ ಕುಮಾರಣ್ಣಾಜಿ ಅವರ ಒಂದು ಹುಟ್ಟುಹಬ್ಬವನ್ನು ರಾಷ್ಟ್ರ ಮಟ್ಟದಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆದರೆ ನಾವು ಬೆಳಗಾವಿ ಸುವರ್ಣ ವಿಧಾನಸೌಧ ರೈತರ ಸಲುವಾಗಿ ಮನವಿ ಕೊಡಲು ಬೆಳಗಾವಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಕುಮಾರಣ್ಣಾಜಿ ಅವರ ಒಂದು ಆಡಳಿತದ ನೆನಪುಗಳು ನಮಗಾಗ್ತಾ ಇದ್ದಾವೆ. ಕುಮಾರಣ್ಣಾಜಿ ಅವರು ತಂದಿರತಕ್ಕಂಥ ಅವರ ಯೋಜನೆಗಳು ಮತ್ತು ರೈತರ ಸಾಲ ಮನ್ನಾ ಯೋಜನೆ ಮತ್ತು ಗ್ರಾಮೀಣ ವಾಸ್ತವ್ಯ ಯೋಜನೆ, ಅದರಂತೆ ಅವರಿನ್ನೂ ಅನೇಕ ಸವಾಲು ಸಮಸ್ಯೆ ಸಂಕಷ್ಟಗಳಲ್ಲಿ ಸಿಲುಕಿರ್ತಕ್ಕಂಥ ರೈತರು, ಬಡವರು, ಕೂಲಿ ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ನೆಚ್ಚಿನ ಅಣ್ಣ ಕುಮಾರಣ್ಣಾಜಿ ಅವರು ಅವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವರಿನ್ನೂ ರಾಜಕೀಯ ರಂಗದಲ್ಲಿ ಉತ್ತುಂಗಕ್ಕೆ ಬೆಳೆಯಲಿ, ನಮ್ಮ ರೈತರ ಎಲ್ಲ ಸವಾಲು ಸಮಸ್ಯೆ ಸಂಕಷ್ಟ ಪರಿಹಾರ ಆಗಲಿ, ರೈತರ ಸಾಲ ಮುಕ್ತಗೊಳಿಸಲಿ ಮತ್ತು ರೈತ ಮಾತೆಯರ ಸ್ವಸಹಾಯ ಗುಂಪುಗಳು ಸಾಲ ಬಹಳಷ್ಟಾಗಿದೆ, ಅದನ್ನು ಮುಕ್ತಗೊಳಿಸಲಿ ಅಂತೇಳಿ ಕೇಳಿಕೊಳ್ಳುತ್ತಾ, 2019ರಲ್ಲಿ ಕುಮಾರಣ್ಣಾಜಿ ಅವರು ಖಾಸಗಿ ಸಾಲ ಮನ್ನಾ ಋಣ ಪರಿಹಾರ ಯೋಜನೆ ಜಾರಿಗೆ ತಂದಿದ್ದಾರೆ. ಆದರೆ ಅದು ಕಾರಣಾಂತರಗಳಿಂದ ಅಲ್ಲಿಗೆ ಪೆಂಡಿಂಗ್ ಉಳಿದಿದೆ. ಆದ್ದರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಚಿವಾಲಯ ಎಲ್ಲವೂ ಇನ್ನೊಮ್ಮೆ ರೈತರ ಸವಾಲು ಸಮಸ್ಯೆ ಸಂಕಷ್ಟವನ್ನು ಸ್ಥಾನಿಕ ಚೌಕಾಶಿ ಮಾಡಿ ಎಲ್ಲ ರೈತರಿಗೆ ಸಾಲದಿಂದ ಮುಕ್ತಗೊಳಿಸಬೇಕು, ನೀರಾವರಿ ಯೋಜನೆ ಮಾಡಿಕೊಡಬೇಕಂತೇಳಿ ಕೇಳಿಕೊಳ್ಳುತ್ತಾರೆ. ಶ್ರೀಶೈಲ ಆಳವರೆಂಬ ಯೂಟ್ಯೂಬ್ ಚಾನಲ್ ಇದ್ದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಸುವರ್ಣ ಸೌಧ ಬೆಳಗಾವಿ, ಜೈ ಕುಮಾರಣ್ಣ.